ಭಾರತೀಯ ಬೌದ್ಧ ಮಹಾಸಭಾ ಚಿಕ್ಕಮಗಳೂರು ಜಿಲ್ಲೆ ವತಿಯಿಂದ ಅಲ್ಲಂಪುರ ಗ್ರಾಮದ ಅಂಬೇಡ್ಕರ್ ಭವನದಲ್ಲಿ ಆಷಾಢ ಮಾಸದ ಹುಣ್ಣಿಮೆ ಹಾಗೂ ದಮ್ಮ ದಿನ ಗುರು ಪೂರ್ಣಿಮೆ ಕಾರ್ಯಕ್ರಮ ಆಚರಿಸಲಾಯಿತು. ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಅವರು ಮಾತನಾಡಿ, ಬುದ್ಧ ಪೂರ್ಣಿಮೆಯು ಬೌದ್ಧ ಧರ್ಮದ ಅತ್ಯಂತ ಪವಿತ್ರವಾದ ಹಬ್ಬವಾಗಿದ್ದು, ಇದು ಗೌತಮ ಬುದ್ಧನ ಜನನ, ಜ್ಞಾನೋದಯ ಮತ್ತು ಮಹಾಪರಿನಿರ್ವಾಣವನ್ನು ಸ್ಮರಿಸುತ್ತದೆ. ಇದನ್ನು ಪ್ರತಿ ವರ್ಷ ವೈಶಾಖ ಮಾಸದ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ. ಪ್ರತಿಯೊಬ್ಬರೂ ಬುದ್ಧ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಎಷ್ಟು ನಾವು ಸಂವಿಧಾನ ಶಿಲ್ಪಿ ಅಂತ ಹೇಳ್ತೀವಿ, ಅವ್ರನ್ನ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು, ನಮಗೆಲ್ಲ ಬದುಕು ಕೊಟ್ಟಿರ್ತಾರೆ. ಅದೇ ರೀತಿ ನಮಗೆ ಸಂಸ್ಕಾರವನ್ನು ಕೂಡ ಹೇಳಿದ್ದಾರೆ. ನಾವು ಬದುಕದ ಹೇಗೆ? ಒಬ್ಬ ಮಹಾರಾಜ ಎಲ್ಲ ವೈಭೋಗ ಇತ್ತು, ಅಂತಸ್ತಿತ್ತು, ಹೆಂಡತಿದ್ರು, ಮಕ್ಕಳಿದ್ರು, ಕಾಲಿಗೊಬ್ರು ಕೈಯಾಳಿದ್ರು. ಅವನಿಗೆ ಎಲ್ಲ ವಿದ್ಯೆನೂ ಕೂಡ 36 ವಿದ್ಯೆನೂ ಕೂಡ ಕಲ್ತಿದ್ದ. ಎಲ್ಲ ತರದ ವಿದ್ಯೆ ಕಲಿಸಿದ್ರು, ಪ್ರಪಂಚ ಏನಂತ ತಿಳಿಸಿದ್ರು. ಆದ್ರೆ ಅಷ್ಟೊಂದು ವೈಭೋಗದಲ್ಲಿದ್ದಂಥವು ಒಬ್ಬ ರಾಜ ಒಂದು ಎಲ್ಲದನ್ನು ಬಿಟ್ಟು ಎಲ್ಲರ ಒಪ್ಪಿಗೆ ಪಡೆದು ಅವನು ಸಮಾಜದಿಂದ ಹೊರಗೆ ಬಂದಿಲ್ಲ. ಸತ್ಯ ಹುಡುಕ್ತೀನಿ, ಸಮಾಜದಲ್ಲಿ ಏನೋ ಇದೆ, ಇಲ್ಲ ಇದು ಸಮಾಜ ಅಲ್ಲ, ಏನೋ ವ್ಯವಸ್ಥೆ ಇದೆ, ಆ ವ್ಯವಸ್ಥೆಯಲ್ಲಿ ಸರಿಯಾದ ರೀತಿ ಇಲ್ಲ, ಎಲ್ಲರೂ ದುಃಖಿತರಾಗಿದ್ದಾರೆ. ಏನಿದೆ ಈ ತರ ಒಂದು ಯೌವನ ಬರುತ್ತೆ, ಮುಪ್ಪು ಬರುತ್ತೆ, ಕಾಯಿಲೆ ಬರುತ್ತೆ, ರೋಗ ಬರುತ್ತೆ, ಎಲ್ಲ ಬರುತ್ತೆ. ಆದ್ರೆ ಇಂಥವೆಲ್ಲರ ಮಧ್ಯೆ ಈ ದ್ವೇಷ ಇದೆ, ಅಸೂಯೆ ಇದೆ, ಹೊಟ್ಟೆ ಕಿಚ್ಚಿದೆ. ಇದಕ್ಕೆಲ್ಲ ಪರಿಹಾರ ಏನು, ಅದಕ್ಕೆಲ್ಲ ಕಾರಣ ಏನು ಅಂತ ಗೌತಮ ಬುದ್ಧರು ಹುಡುಕ್ತಾರೆ. ಆಗ ಸಿದ್ಧಾರ್ಥ ಗೌತಮ ಬುದ್ಧರ ಆಗಿಲ್ಲ. ಆಗ ಉಳ್ಕೊಂಡು ಎಲ್ಲರನ್ನು ಒಪ್ಪಿಗೆ ಪಡೆದು ಒಂದು ನದಿ ನೀರಿಗೋಸ್ಕರ ಅಣ್ಣ ತಮ್ಮರು ಹೊಡೆದಾಡ್ತಾರೆ. ಕೌಶಲ ರಾಜ್ಯದ ನದಿ ನೀರಿಗೋಸ್ಕರ ಆ ನದಿ ನೀರಲ್ಲಿ ಎಲ್ಲ ಅಣ್ಣ ತಮ್ಮರು ಹಂಚ್ಕೊಂತಿದ್ದನ್ನ ಈ ಸಲ ಅವ್ರಿಗೆ ಜಾಸ್ತಿ ಕೊಡೋಣ, ನೆಕ್ಸ್ಟ್ ನಮಗೆ ಕೊಡೋಣ ಅಂತ ಹೇಳ್ತಾರೆ. ಆದ್ರೂ ಕೇಳಲ್ಲ. ಆ ರಾಜ್ಯ ಬೇಡ ಅಂತೇಳಿ ಅವನ್ನ ಗಲ್ಲಿಗೆಲ್ಲಿಸ್ಬೇಕು ಅಥವಾ ರಾಜ್ಯದಿಂದ ಬಿಟ್ಬಿಡಕ್ಕಂತ ಆಜ್ಞೆ ಆಗುತ್ತೆ. ಆಗ ಗಲ್ಲಿಗೆರಲ್ಲ, ನಮ್ಮ ಹೊರಡೆ ಹೋಗ್ತೀನಿ ಅಂತೇಳಿ ದೇಶ ಪರ್ಯಟನೆ ಹೋಗ್ತಾರೆ. ಅಲ್ಲಿ ಹೋಗಿ ಅವ್ರು ಸತತವಾಗಿ ಅವರು ಧ್ಯಾನಕ್ಕೆ ಬರೀತಾರೆ. ಇದು ಏನಿದೆ ಈ ಸಮಾಜದಲ್ಲಿ ಏನ್ ನಡೀತದೆ, ನಾವು ಇದನ್ನೆಲ್ಲ ಕಂಡುಹಿಡಿಯೋದು ಹೇಗೆ, ದ್ವೇಷ ಅಂತ ಹೇಳಿ ಸತತವಾಗಿ ಅವರು 6 ವರ್ಷಗಳ ಕಾಲ ಈ ಯಾರು ರಾಜಮನ ತಡೆದಾವೆ, ಯಾರು ವೈರುದ್ಧರಿದ್ದಾರೆ, ಯಾರ್ಯಾರು ಜ್ಞಾನಿಗಳಿದ್ದಾರೆ, ಯಾರ್ಯಾರು ಕಷ್ಟ ಸುಖ ಆಗಿದೆ, ಈ ಸಮಸ್ಯೆಗಳು ಏನಿದೆ ಅಂತ ಹುಡ್ಕೊಂಡು ಹೋಗ್ತಾನೆ. ಹುಡ್ಕೊಂಡು ಹೋಗಿ ಆ ನಂತರ ಜ್ಞಾನೋದಯ ಆಗುತ್ತೆ. ಜ್ಞಾನೋದಯ ಆಗಿ ಆ ದೇಶ ಜ್ಞಾನೋದಯ ಆಯ್ತಲ್ಲ. ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ, ಅಗೋಚರ ಶಕ್ತಿಗಳ ಬಗ್ಗೆ ಮಾತನಾಡುವವರಿಂದ ಬದುಕಿನ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ. ನಮ್ಮನ್ನ ನಾವು ಅರ್ಥೈಸಿಕೊಳ್ಳುವ ಕ್ರಮವನ್ನ ಅಳವಡಿಸಿಕೊಂಡಾಗ ಕಣ್ಣೊಳಗಿನ ಕತ್ತಲೆಗೆ ಬೆಳಕು ಮೂಡುತ್ತದೆ. ಸ್ವಂತಿಕೆ ಕಳೆದುಕೊಂಡಿರುವ ನಮಗೆ ಬುದ್ಧನ ಬೆಳಕು ಬೇಕು ಎಂದರು. ನಾವು ಇವತ್ತು ಭಾರತೀಯ ಬೌದ್ಧ ಮಹಾಸಭಾನ ಪ್ರಾರಂಭ ಮಾಡಿ ಈಗಾಗಲೇ 4 ವರ್ಷಗಳ ಆಗಿದೆ. ಅದನ್ನ ನೇತೃತ್ವವನ್ನು ಅನಿಲ್ ಕುಮಾರ್ ಅವರು ಮತ್ತೆ ಹರೀಶ್ ಮಿತ್ರ ಅವರು, ನಮ್ಮ ಪ್ರಕಾಶ್ ಅವರು ಸುಮಾರು ಒಂದು 22 ಜನ ಪದಾಧಿಕಾರಿಗಳು ನಾವು ನಿರಂತರವಾಗಿ ಇವತ್ತೇನು ಬಾಬಾ ಸಾಹೇಬರು 1956 ಇಸ್ವಿಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು. ಇದ್ರಲ್ಲಿ ಏನೋ ನೋಡಿದೆ, ಈಗ ಇವೇನು ಗೊತ್ತಿಲ್ಲ, ಯಾರು ಕೂಡ ಅನುಕಂತರಬೇಕಾಗಿಲ್ಲ, ಏನು ಅರ್ಕೆ ಹಿಡ್ಕೋಬೇಕಾಗಿಲ್ಲ, ಆಮೇಲೆ ಏನು ಹೋಮ ಹವನಗಳು ಮಾಡ್ಬೇಕಾಗಿಲ್ಲ. ವೆರಿ ಸಿಂಪಲ್. ಏನು ಅಂತ ಹೇಳಿದ್ರೆ, ಕಡಿಮೆ ಏನೂ ದುಡ್ಡಿಲ್ದಲೆ ನಿಮಗೆ ಅಪಾರವಾದ ಜ್ಞಾನವನ್ನ, ಶಾಂತಿಯನ್ನ, ನೆಮ್ಮದಿಯನ್ನ, ಮತ್ತೆ ಇನ್ನೊಬ್ಬರ ಬಗ್ಗೆ ಇರ್ತಕ್ಕಂಥ ಗೌರವವನ್ನ, ಮತ್ತೆ ನಿಮ್ಮ ಕುಟುಂಬದ ನಿರ್ವಹಣೆಗೋಸ್ಕರ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕಬೇಕು ಅಂತೇಳಿ ತೊಂದರೆ ಮಾಡಬೇಡ, ಯಾರಿಗೂ ಸುಳ್ಳು ಹೇಳ್ಬೇಡ, ಮೋಸ ಮಾಡಬೇಡ, ಅನ್ಯಾಯ ಮಾಡಬೇಡ, ಇನ್ನೊಬ್ಬ ನಿಮ್ಮದು ಅಲ್ಗಡಿಸ್ಕೊಂಡು ಹುಟ್ಟಬೇಡ, ಮತ್ತು ಯಾರ ಬಗ್ಗೆನೂ ಕೂಡ ನೀವು ವ್ಯಾಮೋಹನ ಬೆಳೆಸ್ಕೋಬೇಡ, ಮತ್ತು ದುಂದು ವೆಚ್ಚ ಮಾಡಬೇಡ. ಸಣ್ಣ ಒಂದು
ವಿವೇಕ ಕೂಡ ತೊಂದರೆ ಮಾಡಬೇಡ ಅಂತ ಹೇಳಿ ಭಗವಂತ. ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷರಾದ ಹರೀಶ್ ಮಿತ್ರ ಅವರು ಮಾತನಾಡಿ, ಗೌತಮ ಬುದ್ಧನು ಅಜ್ಞಾನದ ಕತ್ತಲಲ್ಲಿ ದಾರಿ ಕಾಣದೆ ತಲ್ಲಣಿಸಿದ್ದ, ಜಗತ್ತಿಗೆ ಕರುಣೆ, ಶಾಂತಿ ಮತ್ತು ಜ್ಞಾನದ ಬೆಳಕನ್ನು ನೀಡಿದ ಮಹಾನ್ ದಾರ್ಶನಿಕ. ಇವರ ಬೋಧನೆಗಳು ಮನುಕುಲಕ್ಕೆ ಎಂದೆಂದಿಗೂ ಮಾರ್ಗದರ್ಶಿಯಾಗಿವೆ ಎಂದರು. ಇವತ್ತು ಬದಲಾವಣೆ ಆಗ್ಬೇಕಾಗಿದೆ. ನಾನು ಬೇರೆ ಮಾತಾಡ್ತಲ್ಲ, ನಾವು ಬದಲಾವಣೆ ಆಗ್ಬೇಕಾದ್ರೆ ಬದಲಾವಣೆ ಈ ಜಗದ ನಿಯಮ. ಅದು ನಮ್ಮಲ್ಲಿ ಬದಲಾವಣೆ ಆಗ್ತದಲ್ಲ, ಬದಲಾವಣೆ ಆಗ್ತಾ ಇಲ್ಲ. ಬದಲಾವಣೆ ಆಗ್ಬೇಕು. ನಾವು ಇನ್ನೊಬ್ಬನ ತರ, ಬೇರೆ ತರ, ಅವ್ರ ತರ ಇವ್ರ ತರ ಅನ್ನೋಕ್ಕಿಂತಲೂ ನಾನು ಅವ್ರ ತರ ಬದುಕಬೇಕು, ನಾನು ಇನ್ನೊಬ್ಬನ ಚೆನ್ನಾಗಿರ್ಬೇಕು, ಅವ್ರ ತರ ಬದುಕಬೇಕು ಅನ್ನೋದನ್ನ ಚಾಲೆಂಜ್ ಆಗಿ ತಗೊಂಡು ನೀವು ಬದುಕಬೇಕು. ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಮಹಾಪ್ರಧಾನ ಕಾರ್ಯದರ್ಶಿ ಮತ್ತಾವರ ಪ್ರಕಾಶ್ ಅವರು ಮಾತನಾಡಿ, ಮೌನದ ಮೂಲಕ ಜಗತ್ತನ್ನ ಅರ್ಥೈಸಿಕೊಂಡು ಸಮುದಾಯದ ಸಂಕಟಗಳಿಗೆ ಪರಿಹಾರ ಹುಡುಕಿದ ಬುದ್ಧ ಎದೆಯ ಕತ್ತಲಿಗೆ ಬೆಳಕಿನ ರೂಪ ಕೊಟ್ಟ ದಾರ್ಶನಿಕ ಎಂದರು. ನಾವು ಮಕ್ಕಳು ಮಾಡ್ಕೊಂಡು ತಂದೆ ತಾಯಿಗಳು ಮಕ್ಕಳಿಗೆ ಮಾದರಿ ಆಗಿರ್ಬೇಕು. ಅವ್ರ ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಬಹಳ ಮುಖ್ಯವಾಗಿ ಅಂಬೇಡ್ಕರ್ ಸಾಹೇಬರು ಅದನ್ನ ಅಂದ್ರೆ ನಮ್ಗೆ ಹೇಳೋದು ಶಿಕ್ಷಣ ಸಂಘಟನೆ ಹೋರಾಟ ಅಂತ. ಮೊದಲನಾಗಿ ಶಿಕ್ಷಣ ಕೊಡ್ಬೇಕು. ನಾವು ಮನೆಗೆ ಸರಿ ಮಕ್ಕಳ ಬಗ್ಗೆ ಕೇರ್ ತಗೋಬೇಕು. ಶಿಕ್ಷಣದ ಬಗ್ಗೆ ನಾವು ಹಗಲೂರಾತ್ರಿ ನಾವು ಚಿಂತನೆ ಮಾಡಬೇಕಾದ್ರೆ ಶಿಕ್ಷಣದಿಂದ ಮಾತ್ರ ನಾವು ಉದ್ಧಾರ ಸಾಧ್ಯ. ಅದು ನಾನೇ ಎಕ್ಸಾಂಪಲ್, ಸಂಪೂರ್ಣವಾಗಿ ನಾನೇ ಎಕ್ಸಾಂಪಲ್ ಆಗಿದ್ದೀನಿ. ದಯವಿಟ್ಟು ತಾವು ಮನೆಗೆ ಸರಿಯಾಗಿ ಹೋಗಿ ಮಕ್ಕಳ ಕೇರ್ ತಗೊಳ್ಳಿ. ಕಾರ್ಯಕ್ರಮದಲ್ಲಿ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ರಮೇಶ್, ನವೀನ್, ಪ್ರವೀಣ್ ಗುಂಡಾ, ವಿಮಲಾ, ಅನಿಲ್ ಕುಮಾರ್ ಬುದ್ಧ ವಂದನೆ ಮಾಡಿದರು. ಗ್ರಾಮಸ್ಥರು ಪಾಲ್ಗೊಂಡಿದ್ದರು.